ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕ ಹುಲಿಗಳ ಸಂಖ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಅತ್ಯಂತ ಹೆಚ್ಚು ಹುಲಿಗಳು ಇರುವಂತಹ ರಾಜ್ಯಗಳ ಪೈಕಿ 2ನೇ ಸ್ಥಾನದಲ್ಲಿದೆ ಅಂತ ಹೆಮ್ಮೆಯಿಂದ ಬೆಂತಟ್ಕೊಳ್ತೀವಿ. ಮತ್ತು ವನ್ಯಮೃಗಗಳ ವಿಚಾರವಾಗಿ, ಕಾಡುಗಳ ವಿಚಾರವಾಗಿ ನಮ್ಮಲ್ಲಿ ಸಂಪದ್ಭರಿತವಾದಂತಹ ತಾಣಗಳಿದ್ದಾವೆ. ನಾವು ಸೂಪರ್ ಡೂಪರ್ ಅಂತೆಲ್ಲ ಹೇಳ್ಕೊಳ್ತಿರ್ತೀವಿ. ಆದರೆ ವಾಸ್ತವದಲ್ಲಿ ನೀವು ಅಲ್ಲಿಗೆ ಹೋದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೋಗಿ ಕೆಲವು ದಿನ ಅವ್ರ ಜೊತೆಲಿ ಓಡಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅವ್ಯವಸ್ಥೆ ಇದೆ ಅಂತ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ, ಈ ಚಾಮರಾಜನಗರದಲ್ಲಿ 5 ಹುಲಿಗಳು, ಒಂದು ತಾಯಿ 4 ಮಗು ಹುಲಿಗಳು, ಮರಿ ಹುಲಿಗಳು ಜೀವ ಬಿಟ್ಟಿರುವಂತಹದ್ದು. ಅವು ಸತ್ತು 3-4 ದಿನ ಆಗೋವರೆಗೂ ಈ ಫಾರೆಸ್ಟ್ ಅವ್ರಿಗೆ ಗೊತ್ತೇ ಇಲ್ಲ. ಅಂದರೆ ಅವ್ರು ಗಸ್ತು ತಿರುಗ್ತಾ ಇಲ್ಲ, ಬೀಟ್ಗೆ ಹೋಗ್ತಾ ಇಲ್ಲ. ಅದೆಲ್ಲವೂ ಅರ್ಥ ಆಗ್ತಿದೆ. ಅದೆಲ್ಲವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ಸಾಧ್ಯ ಆಗದೇ ಇರೋ ಮಟ್ಟಕ್ಕೆ ಈಗ ಬೆಳೆದ್ಬಿಟ್ಟಿದೆ. ಅವರು ಯಾರೂ ಸಹ 3-4 ತಿಂಗಳಿಂದ ಗಾರ್ಡ್ಗಳಾಗಬಹುದು, ವಾಚರ್ಸ್ ಆಗಬಹುದು, ಬೀಟಿಗೆ ಹೋಗಿಲ್ಲ, ಸುತ್ತಾಡಿಲ್ಲ ಕಾಡುಗಳನ್ನ ಅಂತ ಈಗ ಹೊರಗೆ ಬರ್ತಾ ಇದೆ. ಡಿ ಸಿ ಎಫ್ ಚಕ್ರಪಾಣಿ ಅನ್ನೋರ ಮೇಲೆ ಈಗ ದೊಡ್ಡ ಆಪಾದನೆಗಳು ಬರ್ತಾ ಇದೆ. ಈ ವಾಚರ್ಸ್ಗೆ ತಿಂಗಳುಗಟ್ಟಲೆಯಿಂದ ಸಂಬಳ ಕೊಟ್ಟಿಲ್ಲ, ಹಾಗಾಗಿ ಅವರು ನೆಟ್ಟಿಗೆ ಕೆಲಸಕ್ಕೆ ಹೋಗೋಕೆ ಆಗಿಲ್ಲ. ಹೋದವರು ಸಹ, ಹೋಗಬೇಕು ಅಂದ್ಕೊಂಡ್ರು ಸಹ ಅಲ್ಲಿ ಹೋಗೋದಕ್ಕೆ, ಓಡಾಡೋದಕ್ಕೆ, ಅಲ್ಲಿ ಮಳೆ ಬಂದರೆ ಇರೋದಕ್ಕೆ, ಬಿಸಿಲಾದರೆ ಇರೋದಕ್ಕೆ ಯಾವ ವ್ಯವಸ್ಥೆಗಳು ನೆಟ್ಟಿಗಿಲ್ಲ. ಹಾಗಾಗಿ ಇವರು ಯಾರೂ ಹೋಗಿಲ್ಲ. ಸೊ ಅದು ಹಬ್ಬ ಆಗಿಬಿಟ್ಟಿದೆ ಬೇಟೆಯಾಡೋರಿಗೆ ಇನ್ನೊಂದಷ್ಟು ಅಕ್ರಮ ಚಟುವಟಿಕೆಗಳನ್ನು ಮಾಡೋದಕ್ಕೆ. ಅಂಥದ್ರ ಭಾಗವಾಗಿ ಆ ಸನ್ನಿವೇಶದಲ್ಲಿಯೇ ಮಾಧುರಾಜು ಅನ್ನುವಂತಹ ಅಲಿಯಾಸ್ ಮಾಧು ಅನ್ನುವಂಥವನು ತನ್ನ ಹಸುವನ್ನು ಈ ಹುಲಿಗಳು ತಿಂದುಬಿಟ್ಟಿದ್ದಾವೆ ಅನ್ನೋ ಕೋಪಕ್ಕೆ, ಕೊಂದಿದ್ದಾವೆ ಅನ್ನೋ ಕೋಪಕ್ಕೆ, ಅದರ ಕಳೆ ಬರಹದ ಮೇಲೇ ವಿಷ ಸುರಿದ್ಬಿಟ್ಟಿದ್ದಾನೆ. ಪಾಪ, ಒಂದು ತಾಯಿ ಹುಲಿ, 4 ಮರಿ ಹುಲಿಗಳು ಪ್ರಾಣ ಬಿಟ್ಟಿದ್ದಾವೆ. ಇದು ಅಲ್ಲಿಂದ ಬರ್ತಿರುವಂತಹ ವಿಚಾರ. 2-3 ದಿನಗಳಿಂದ ದೊಡ್ಡ ಚರ್ಚೆ ಆಗ್ತಿತ್ತು. ಹುಲಿಗಳು ಈ ರೀತಿ ಆಯಿತು, ಆ ರೀತಿ ಆಯಿತು ಅಂತ. ಅದರ ಹಿನ್ನೆಲೆಯಲ್ಲಿ ಕೋನಪ್ಪ, ಮಾದರಾಜು, ನಾಗರಾಜು ಅನ್ನುವಂತಹ 3 ಜನ ಸ್ಥಳೀಯ ರೈತರು, ಹೆಚ್ಚು ಹಸುಗಳನ್ನು ಹೊಂದಿರುವವರು, 50-60 ಹಸುಗಳಿದೆ ಅವರ ಹತ್ರ. ಅವರ ಹಸುಗಳಿಗೆ ತೊಂದರೆ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಇವರು ಕೊಂದಿರ್ತಾರೆ ಅನ್ನುವ ಅನುಮಾನದಲ್ಲಿ ಅಲ್ಲಿ ಪೊಲೀಸರು ಒಂದು ತನಿಖೆಯನ್ನು ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಹ ಕೈಗೊಂಡಿದ್ದರು. ಇಬ್ಬರು ಜಂಟಿಯಾಗಿ, ಪೊಲೀಸರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ತನಿಖೆಯನ್ನು ಮಾಡ್ತಾ ಇತ್ತು. ಈಗ ಸಾಕಷ್ಟು ಜನರನ್ನು, ಈ 3 ಜನರನ್ನು ವಶಕ್ಕೆ ಪಡೆದು ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿದ ಮೇಲೆ ಆ ನಂತರ ಶಿವಣ್ಣ ಅನ್ನುವಂಥವನು, ಈ ಮಾಧುರಾಜು ಅನ್ನುವರ ತಂದೆ, ಆತ ಬಂದು ಸರೆಂಡರ್ ಆಗ್ತಾನೆ, ನಾನೇ ಹಾಕಿದ್ದು ಅಂತ ಹೇಳ್ದ. ಆದರೆ ಇವರಿಗೆ ಅನುಮಾನ ಇತ್ತು. ಇವನೇ ಬಂದು ಹೇಳ್ತಿದ್ದಾನೆ. ಮಾಧುರಾಜು ಅವತ್ತಿಂದ ಎಸ್ಕೇಪ್ ಆಗಿದ್ದ, ಹಾಗಾಗಿ ಅವನ ಮೇಲೆ ಅನುಮಾನ ಜಾಸ್ತಿ ಆಯಿತು. ಈ ಅನುಮಾನಗೊಂಡಂತಹ ಇನ್ನಿಬ್ಬರು, ಕೋನಪ್ಪ ಮತ್ತು ನಾಗರಾಜು ಅವರ ವಿಚಾರಣೆಯನ್ನು ನಡೀತು. ಅವ್ರದ್ದು ಅಲ್ಲ ಅನ್ನುವಂತಹ ಸೂಚನೆಗಳು ಬರುವ ರೀತಿಯಲ್ಲಿದ್ದಾಗ ಮಾಧುರಾಜು ಮೇಲೆ ದೊಡ್ಡ ಅನುಮಾನ ಹೋಯಿತು. ಇವತ್ತು ಕಾಣೆಯಾಗಿದ್ದಂತಹ ಮಾಧುರಾಜುವನ್ನು ಬಂಧಿಸಿದ್ದಾರೆ. ಅವನ ತಂದೆ ಶಿವಣ್ಣ ಸಾಕಷ್ಟು ಪ್ರಯತ್ನ ಪಟ್ಟ, ಅವನ ತಲೆ ಮೇಲೆ ಹಾಕೊಳ್ಳೋಣ, ಮಗನ್ನ ಕಾಪಾಡೋಣ ಅಂತ. ಅದು ಸಾಧ್ಯ ಆಗಿಲ್ಲ. ಸೊ ಈಗ ಬರ್ತಿರುವಂಥದ್ದು ಏನು ಅಂದರೆ, ಮಾಧುರಾಜು ಹಸುವನ್ನು ಆ ಹುಲಿಗಳು ಕೊಂದಿದ್ವು, ಆ ಸಿಟ್ಟಿಗೆ ವಿಷ ಹಾಕಿದ್ದಾನೆ. ಸರಿ, ಅವನು ಮಾಡಿದ್ದು ಪಾಪದ ಕೆಲಸ, ಅಕ್ರಮ, ಅನ್ಯಾಯ, ಕಾನೂನು ಬಾಹಿರ, ಎಲ್ಲವೂ ಹೌದು. ಕಾವಲು ಕಾಯೋರು ಎಲ್ಲಿ ಹಾಳಾಗೋಗಿದ್ರು? ತಿಂಗಳುಗಟ್ಟಲೆ ಸಂಬಳ ಕೊಟ್ಟಿಲ್ಲ ಅಂದಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ದೆ, DCF ಆಗಿರೋ ಚಕ್ರಪಾಣಿ ಏನು ಮಾಡ್ತಿದ್ದಾರೆ, ಸಚಿವರೊಬ್ಬರು ಇದ್ದಾರಲ್ಲ, ಮಿಸ್ಟರ್ ಈಶ್ವರ ಖಂಡ್ರೆ, ಯಾವನೋ ಬ್ರಾಹ್ಮಣ ಎಕ್ಸಾಮಿಗೆ ಓದ್ದಿರ ಹೋಗ್ಬಿಟ್ಟು ಒಂದು ಡ್ರಾಮಾ ಮಾಡಿಬಿಟ್ಟ. ಜನಿವಾರ ತೆಗೆಸಿಬಿಟ್ರು, ಅದಕ್ಕೆ ನಾನು ಸರಿಯಾಗಿ ಓದೋಕ್ಕಾಗಿಲ್ಲ, ನನಗೆ ಸೀಟ್ ಬೇಕು ಅಂತ. ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮಿಸ್ಟರ್ ಖಂಡ್ರೆ, ಈಶ್ವರ ಖಂಡ್ರೆ, ದೊಡ್ಡ ತ್ಯಾಗಿ. ನಂದು ಕಾಲೇಜಿದೆ ಬಾಪ್ಪ, ನಿನಗೆ ಫ್ರೀ ಸೀಟ್ ಕೊಡ್ತೀನಿ ಅಂತ ಫ್ರೀ ಸೀಟ್ ಕೊಟ್ಟಿದ್ದಾರೆ. ಅದೇ ಬಡವರು, ದಲಿತರು, ಈ ದೌರ್ಜನ್ಯಕ್ಕೆ ಒಳಗಾಗಿರೋರು ಅಥವಾ ಗತಿ ಇಲ್ದಿರೋ ಅವ್ರಿಗೆ ಯಾರಿಗಾದ್ರು ಫ್ರೀ ಸೀಟ್ ಕೊಟ್ಬಿಡ್ಲಿ? ಆಗಲ್ಲ. ಬ್ರಾಹ್ಮಣರು ಅಂದಿದ ತಕ್ಷಣ ಫ್ರೀ ಸೀಟು. ಅವನು ಓದ್ದಿರ ಎಕ್ಸಾಮ್ಗೆ ಹೋಗಿ ಫೇಲ್ ಆಗ್ತೀನಿ ಅನ್ನೋ ಭಯಕ್ಕೆ ಕತೆ ಕಟ್ಟದ. ಜನಿವಾರ ತೆಗೆದ ತಕ್ಷಣ ನಾನೆಲ್ಲ ಮರ್ತೋಗ್ಬಿಟ್ಟೆ. ಅದು ಹೆಂಗೆ ಜನಿವಾರ ತೆಗೆದ ತಕ್ಷಣ ಎಲ್ಲ ಮರೆಯೋಕ್ಕೆ ಸಾಧ್ಯ? ವರ್ಷ ಪೂರ್ತಿ ಓದಿರೋದನ್ನು ಆ ಒಂದು ಕ್ಷಣ ಜನಿವಾರ ತೆಗೆದ ತಕ್ಷಣ ಮರ್ತೋಗ್ಬಿಡ್ತೀಯ ನೀನು. ಆದರೆ ಇಂಥವ್ರು ಇದ್ದಾರಲ್ಲ, ಮನುವಾದಿಗಳಿಗೆ ಮಸಾಜ್ ಹಚ್ಚೋರು, ಬಕೆಟ್ ಹಿಡಿಯೋರು, ಈಶ್ವರ್ ಖಂಡ್ರೆ ಅಂತವ್ರು,
ಅವರು ಕರೆದು ಕೊಟ್ಟರು. ಅಂತಹ ಒಂದು ಒಬ್ಬ ಬ್ರಾಹ್ಮಣ ಹುಡುಗ ಸುಳ್ಳು ಹೇಳಿ ಅವನಿಗೆ ಸೀಟ್ ಬೇಕಾದರೆ ಕೊಡುವಂತಹ ಮನಸ್ಸಿರುವಂತಹ ಮಿಸ್ಟರ್ ಖಂಡ್ರೆ ಅವ್ರಿಗೆ ತಾವು ಮಂತ್ರಿಯಾಗಿರುವಂತಹ ಇಲಾಖೆಯಲ್ಲಿ ಗಾರ್ಡ್ಗಳಿಗೆ ಅಥವಾ ವಾಚರ್ಸ್ಗಳಿಗೆ ತಿಂಗಳುಗಟ್ಟಲೆಯಿಂದ ಸಂಬಳ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಗಮನ ಇಲ್ಲ, ಅವರು ನೆಟ್ಟಿಗೆ ಕೆಲಸ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಅದು ಯಾವುದೂ ಗೊತ್ತಿಲ್ಲ ಇವ್ರಿಗೆ. ಬ್ರಾಹ್ಮಣರಿಗೆ ಸಮಸ್ಯೆ ಆದರೆ ಓಡ್ ಬರಕ್ಕೆ ಮಾತ್ರ ಗೊತ್ತು, ಪ್ರಾಣಿಗಳ ಮೇಲೆ ಮತ್ತ್ಯಾಕೆ ಅರಣ್ಯ ಇಲಾಖೆ ಸಚಿವರಾಗಿರ್ಬೇಕು ಇವರು? ಯಾವುದಾದ್ರು ಬ್ರಾಹ್ಮಣರ ಅಭಿವೃದ್ಧಿ ಸಂಘಕ್ಕೆ ಹೋಗಿ ಸಚಿವರಾಗಬಹುದಲ್ಲ ಅಧ್ಯಕ್ಷರಾಗಿ, ಅದನ್ನು ಕೇಳಬೇಕು ಮೊದಲು. ಸೊ ಈ ಹತ್ಯೆಯನ್ನ ಅಥವಾ ಈ ಕೊಲೆಯನ್ನ ಅಥವಾ ಈ ಸಾವುಗಳಿಗೆ ಕಾರಣ ಮಾಧುರಾಜು ಅನ್ನೋನಾಗಿದ್ರು ಸಹ, ಅವನು ವಿಷ ಇಟ್ಟ ಕಾರಣಕ್ಕೆ ಜೀವ ಹೋಗಿದ್ರು ಸಹ ಹುಲಿಗಳಿಗೆ, ಅದಕ್ಕೆ ಆರೋಪಿಗಳ ಪಟ್ಟಿಯಲ್ಲಿ ಇವ್ರನ್ನೂ ಸೇರಿಸ್ಬೇಕು, ಫಾರೆಸ್ಟ್ ಆಫೀಸರ್ಗಳನ್ನೂ ಸೇರಿಸ್ಬೇಕು, ಆ ಚಕ್ರಪಾಣಿ ಅಂತ ಯಾರೋ, ಪ್ಲಸ್ ಫಾರೆಸ್ಟ್ ಮಿನಿಸ್ಟ್ರನ್ನು ಸೇರಿಸ್ಬೇಕು. ಫಾರೆಸ್ಟ್ ಮಿನಿಸ್ಟ್ರು ಕಾಡುಗಳನ್ನು ಸಂರಕ್ಷಣೆ ಮಾಡೋದನ್ನು ಬಿಟ್ಟು ಯಾವುದೋ ಮತಾಂಧರಿಗೆ ಪುಕ್ಸಟ್ಟೆ ಸೀಟ್ ಕೊಡೋದ್ರಲ್ಲಿ ಬ್ಯುಸಿ ಇರ್ತಾರಲ್ಲ, ಅದಕ್ಕೆ ಅವರನ್ನು ಸೇರಿಸ್ಬೇಕು ಇಲ್ಲಿ. ಆಗ ಬುದ್ಧಿ ಬರುತ್ತೆ. ಬುದ್ಧಿ ಬರಲ್ಲ ಅನ್ಸುತ್ತೆ ಇವ್ರಿಗೆ, ಬರೀ ಜಾತಿ ಲೆಕ್ಕಾಚಾರದಲ್ಲಿ ನೋಡೋದು. ಪ್ರಾಣಿಗಳನ್ನು ನೋಡ್ಕೊಳ್ಬೇಕಾದಂತಹ, ಕಾಡುಗಳನ್ನು ನೋಡ್ಕೊಳ್ಬೇಕಾದಂತಹ ಮಿನಿಸ್ಟ್ರು ಈ ಲೆಕ್ಕಾಚಾರದಲ್ಲಿ ಓಡಾಡ್ತಿದ್ರೆ ಹಿಂಗೆ ಆಗೋದು. ಮಿನಿಸ್ಟ್ರು ಸರಿ ಇಲ್ಲ ಅಂದರೆ ಆಫೀಸರ್ಗಳು ಸರಿ ಇರಲ್ಲ, ಆಫೀಸರ್ಗಳು ಸರಿ ಇಲ್ಲ ಅಂದರೆ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡಲ್ಲ, ಕೆಲಸಗಾರರು ಸರಿಯಾಗಿ ಕೆಲಸ ಮಾಡಲ್ಲ ಅಂದರೆ ಹಿಂಗಾಗತ್ತೆ. ಹುಲಿಗಳ ಸಂಖ್ಯೆನೇ ಇಷ್ಟೇ ಇರೋದು. ಅವುಗಳಲ್ಲಿ 5 ಹುಲಿಗಳು, ಅದರಲ್ಲಿ 4 ಮರಿಗಳು. ಅವುಗಳ ಸಂತಾನ ವೃದ್ಧಿಯಲ್ಲಿ ಎಷ್ಟು ಪಾತ್ರ ಇರ್ತಿತ್ತು ಮುಂದಕ್ಕೆ, ಮುಗಿದೋಯ್ತು. 5 ಹುಲಿಗಳನ್ನು ನಾಶ ಮಾಡಿ ಹಾಕಿದ್ರು ಅಷ್ಟೇ. ಆದರೆ ಈಗ ಆ ಮಾಧುರಾಜು ಅನ್ನೋನ್ನ ಮಾತ್ರ ಇಟ್ಕೊಂಡು ಜೈಲಿಗೆ ಹಾಕ್ತಾರೆ. ಈ ಅಧಿಕಾರಿಗಳು 1-2 ದಿನ ಸಸ್ಪೆನ್ಷನ್ ಪಡ್ಕೊಂಡ್ರೆ ಇಲ್ಲಾಂದ್ರೆ ಇಲ್ಲ, ಅವರು ಬಚಾವಾಗ್ತಾರೆ. ಇನ್ನು ಮಿನಿಸ್ಟ್ರಿಗಂತೂ ಏನೂ ಇಲ್ಲ, ಅವ್ರಿಗೆ ಬ್ರಾಹ್ಮಣರ ಆಶೀರ್ವಾದ ಮುಖ್ಯ. ಅದಕ್ಕೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲ ಯಾವನಾದರೂ ಬ್ರಾಹ್ಮಣ ಸುಳ್ಳು ಹೇಳಿ ಏನಾದ್ರು ಸೀಟ್ ಗಿಟ್ಟಿಸ್ಕೋಬೇಕಾದ್ರೆ ಅವ್ರ ಕಾಲೇಜ್ ಡೋರ್ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಎಲ್ಲರೂ ಬಚಾವು. ಅವನು ವಿಷ ಹಾಕದವನು ಕ್ರೂರಿ ಪಾಪಿ, ಅವನಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅಷ್ಟೇ. ಒಟ್ಟಿನಲ್ಲಿ ಕಾಡು, ಆ ಪ್ರಾಣಿಗಳು ಅವುಗಳು ಹಾಳಾಗೋಗಿದ್ದು, ಅವುಗಳಿಗೆ ಸಮಸ್ಯೆ ಆಗಿದ್ದು, ಅದಕ್ಕೆ ಮಾತ್ರ ಪರಿಹಾರ ಇರಲ್ಲ. ಮುಂದೆ ಯಾವತ್ತಾದರೂ ಇನ್ನೊಂದು ಇಂತಹದ್ದೇ ಘಟನೆ ನಡೆದಾಗ ಮತ್ತೆ ನಾವೆಲ್ಲ ಬಾಯಿ ಬಿಡ್ಕೊಳ್ತೀವಿ. ಮತ್ತೆ ಇವರೆಲ್ಲರೂ ತನಿಖೆ, ಆದೇಶ, ಕಠಿಣ ಕ್ರಮ, ಅರೆಸ್ಟು, ಶಿಕ್ಷೆ ಇದೆಲ್ಲ ಮಾತಾಡ್ತಾರೆ ಅಷ್ಟೇ. ಈ ಜನರ ಕಥೆನೇ ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.